ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವಾಟ್ ಟು ಡೂ ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ಕಾಮರ್ಸ್ ಸ್ಟ್ರೀಮ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಈ ವಿಡಿಯೋನ ನೀವು ನೋಡಿ ಫುಲ್ ಕೊನೆವರೆಗೂ ನೋಡಿ. ಹಾಗೆ ನೀವು ಯಾವ ಒಂದು ಕಾಂಬಿನೇಷನ್ಸ್ನ ಚೂಸ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಓಕೆನಾ. ಸೊ ಇವಾಗ ಈ ಒಂದು ವಿಡಿಯೋದಲ್ಲಿ ನಾವು ಏನೇನು ನೋಡ್ತಾ ಹೋಗ್ತೀವಿ ಅಂದರೆ ಯಾವ್ದ್ಯಾವುದು ಕಾಮರ್ಸಲ್ಲಿ ಬರುವಂಥ ಕಾಂಬಿನೇಷನ್ಸ್ಗಳು, ಹಾಗೆ ಯಾವ್ಯಾವ ಕಾಂಬಿನೇಷನ್ಸಿಗೆ ಯಾವ್ಯಾವ ರೀತಿ ಸ್ಕೋಪ್ ಇದೆ, ಹಾಗೆ ಈ ಒಂದು ಕಾಮರ್ಸ್ ಸ್ಟ್ರೀಮಲ್ಲಿ ಯಾವ್ಯಾವ ಕೆರಿಯರ್ ಆಪರ್ಚುನಿಟೀಸ್ಗಳು ಬರ್ತವೆ ಅಂತ ಡೀಟೇಲ್ ಆಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ, ಆಯಿತಾ. ಸೊ ಇವಾಗ ಮೊದಲನೇದಾಗಿ ಕಾಂಬಿನೇಷನ್ಸ್ ಬಗ್ಗೆ ಮಾತಾಡೋದಾದರೆ ಕಾಮರ್ಸ್ ಸ್ಟ್ರೀಮಲ್ಲಿ 3 ಥರ ಕಾಂಬಿನೇಷನ್ಸ್ಗಳು ಪಾಸಿಬಲ್ ಇದ್ದಾವೆ, ಆಯಿತಾ. ಯಾವ್ದ್ಯಾವುದು ಅಂದರೆ HEBA, SCBA, ECBA, ಆಯಿತಾ. ಇದ್ರ ಜೊತೆ ನಿಮಗೆ 2 ಸಬ್ಜೆಕ್ಟ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಸೊ ಕನ್ನಡ ಅಥವಾ ಹಿಂದಿ ಎರಡರಲ್ಲಿ ಯಾವ್ದಾದ್ರು ಒಂದು ತಂಬೋದು, ಹಾಗೆ ಇಂಗ್ಲೀಷು, ಇವೆರಡು ಲ್ಯಾಂಗ್ವೇಜ್ಗಳು ನಿಮಗೆ PUCಲಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ಸ್ಗಳು ಯಾವ್ದ್ಯಾವುದು ಅಂತ ನೋಡೋದಾದರೆ HSEC ಇವು 3 ಚೇಂಜ್ ಆಗ್ತವೆ. ಇನ್ನು EBA ಕಾಮನಲ್ಲಿ ಎಲ್ಲ ಕಾಂಬಿನೇಷನ್ಸಲ್ಲಿ ಇದ್ದೇ ಇರ್ತವೆ. ಸೊ ಯಾವ್ದ್ಯಾವುದು H ಅಂದರೆ ಹಿಸ್ಟ್ರಿ, S ಅಂದರೆ ಸ್ಟ್ಯಾಟಿಸ್ಟಿಕ್ಸ್, C ಅಂದರೆ ಕಂಪ್ಯೂಟರ್ ಸೈನ್ಸ್, ಆಯಿತಾ. ಇವು 3 ಚೇಂಜ್ ಆಗುವಂಥ ಸಬ್ಜೆಕ್ಟ್ಸ್ಗಳು. ನೆಕ್ಸ್ಟ್ 3 ಯಾವ್ದು ಕಾಮನ್ ಇರುತ್ತೆ ಅಂದರೆ E ಎಕನಾಮಿಕ್ಸ್, B ಬಿಸ್ನೆಸ್ ಸ್ಟಡೀಸ್, A ಅಕೌಂಟೆನ್ಸಿ, ಇವು 3 ಕಾಮನ್ ಆಗಿ ಇದ್ದೇ ಇರ್ತವೆ. ನೆಕ್ಸ್ಟ್ ಇವಾಗ ಯಾವ ಒಂದು ಕಾಂಬಿನೇಷನ್ನ ಇವತ್ತಿನ ಸ್ಟೂಡೆಂಟ್ಸ್ಗಳು ಸೆಲೆಕ್ಟ್ ಮಾಡಬೇಕು, ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ಯಾವುದಕ್ಕೆ ತುಂಬ ಚೆನ್ನಾಗಿ ಸ್ಕೋಪ್ ಇದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಇವತ್ತಿನ ದಿನ HEBA ಯಾಕೆ ಸೆಲೆಕ್ಟ್ ಮಾಡ್ತಾರೆ, ಯಾರು ಸೆಲೆಕ್ಟ್ ಮಾಡ್ತಾರೆ ಅಂದರೆ, ಸೊ H ಅಂದರೆ ಹಿಸ್ಟ್ರಿ, ಆಯಿತಾ. ನೀವು ಏನಾದ್ರು PU ಅಥವಾ ಡಿಗ್ರಿ ಆದಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದು ಗೌರ್ಮೆಂಟ್ ಸೆಕ್ಟರಿಗೆ ಏನಾದ್ರು ಜಂಪ್ ಆಗಬೇಕು, ಗೌರ್ಮೆಂಟ್ ಜಾಬಲ್ಲಿ ನೀವು ಏನಾದ್ರು ಪ್ಲೇಸ್ ಆಗಬೇಕು ಅಂತ ಇದ್ದರೆ, ಸೊ ಅವ್ರು ಏನು ಮಾಡ್ತಾರೆ HEBAನ ಸೆಲೆಕ್ಟ್ ಮಾಡ್ಕೊತಾರೆ, ಆಯಿತಾ. ಸೊ ಇದು ಏನು ಹೆಲ್ಪ್ ಮಾಡುತ್ತೆ ಅಂದರೆ ಅದರಲ್ಲಿ ಹಿಸ್ಟ್ರಿ ಇರೋದ್ರಿಂದ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನೋಡಿರ್ತೀರ ಸಿಲೆಬಸ್ಸಲ್ಲಿ ಹಿಸ್ಟ್ರಿ ಕಾಮನ್ ಆಗಿ ಇದ್ದೇ ಇರುತ್ತೆ, ಆಯಿತಾ. ಸೊ ಅವಾಗ ಏನು ಮಾಡುತ್ತೆ, ಇಲ್ಲಿ ನಾವು ಓದಿರೋಂಥ ನಾಲೆಜು ತುಂಬ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಇಂಟೆನ್ಷನ್ಸ್ ಇಟ್ಕೊಂಡು HEBAನ ಏನು ಮಾಡ್ತಾರೆ ಸೆಲೆಕ್ಟ್ ಮಾಡ್ಕೊತ ಹೋಗ್ತಾರೆ. ECBA, ಸೊ ECBA ಯಾರು ಸೆಲೆಕ್ಟ್ ಮಾಡ್ತಾರೆ ಅಂದರೆ ಯಾಕಿದು ಬೇಕು ಅಂತ ಅಂದರೆ ಇದು ಕಾಮರ್ಸ್ ಜೊತೆಗೆ ನಿಮಗೆ ಕಂಪ್ಯೂಟರ್ ಸ್ಕಿಲ್ಸ್ನ ಹೇಳ್ಕೊಡ್ತಾರೆ, ಆಯಿತಾ. ಇವತ್ತಿನ ದಿನ ಕಂಪ್ಯೂಟರ್ ಯುಗ ಆಗಿರೋದ್ರಿಂದ ECBA ಕಂಪ್ಯೂಟರಿಗೆ ತುಂಬ ಅಂದರೆ ತುಂಬ ವ್ಯಾಲ್ಯೂಯಬಲ್ ಇದೆ, ಕಂಪ್ಯೂಟರ್ ಸ್ಕಿಲ್ಲಿಗೆ ತುಂಬ ವ್ಯಾಲ್ಯೂ ಇದೆ, ತುಂಬ ಡಿಮ್ಯಾಂಡ್ ಇದೆ. ಸೊ ಅದಕ್ಕೋಸ್ಕರ ನೀವು ಈ ಒಂದು ಕಾಂಬಿನೇಷನ್ಸ್ನ ತಗೊಂಡ್ರೆ ತುಂಬ ಚೆನ್ನಾಗಿರ್ತೀರ, ಅಂದರೆ ತುಂಬ ಚೆನ್ನಾಗಿರುತ್ತೆ, ಏನಾದ್ರು ಒಂದು ಅಚೀವ್ ಮಾಡೋಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ, ಆಯಿತಾ. ನೆಕ್ಸ್ಟ್ SEBA, S ಅಂದರೆ ಸ್ಟ್ಯಾಟಿಸ್ಟಿಕ್ಸು. ನೀವೇನಾದ್ರು ಅಪ್ಕಮಿಂಗ್ ಡೇಸಲ್ಲಿ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ಸಲ್ಲಿ ಏನಾದ್ರು ಒಂದಿಷ್ಟು ಅಚೀವ್ ಮಾಡಬೇಕು ಅಂತ ಏನಾದ್ರು ನಿಮಗೆ ಇಂಟೆನ್ಷನ್ಸ್ ಇತ್ತು ಅಂದರೆ ನೀವು SEBAನ ಸೆಲೆಕ್ಟ್ ಮಾಡ್ಕೊಬೋದು, ಆಯಿತಾ. ಇದು ಕೂಡ ಒಳ್ಳೆ ಕಾಂಬಿನೇಷನ್ನೇ. ಸೊ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಹಾಗೆ ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ ಇದ್ದೇ ಇರುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗು ಕೆರಿಯರ್ ಆಪರ್ಚುನಿಟೀಸ್ ಬಗ್ಗೆ ನೋಡ್ತಾ ಹೋಗೋಣ. ನೀವು ಓದೋದನ್ನು ಓದ್ಬಿಡ್ತೀರಾ, ಅದಾದಮೇಲೆ ನಿಮಗೆ ಇರುವಂಥ ಆಪರ್ಚುನಿಟಿ ನೋಡ್ತಾ ಹೋಗೋಣ. ಸೊ ನೋಡಿ, ನೀವು ಏನಾದ್ರು ಕಂಪ್ನಿ ಸೈಡ್ ಮೊದಲಿಗೆ ನೋಡ್ತಾ ಹೋಗ್ತೀರಾ ಅಂದರೆ ಇದರಲ್ಲಿ ಯಾವ್ಯಾವ ರೀತಿ ಆಪರ್ಚುನಿಟೀಸ್ ಇದ್ದಾವೆ ಅಂದರೆ, ನೀವು ಫ್ರೆಷರ್ ಆಗಿ ಆ್ಯಸ್ ಎ ಎಕ್ಸಿಕ್ಯೂಟಿವ್ ಜಾಯ್ನ್ ಆದ್ರಿ ಅಂದರೆ ನೆಕ್ಸ್ಟ್ ಸೀನಿಯರ್ ಎಕ್ಸಿಕ್ಯೂಟಿವ್, ನೆಕ್ಸ್ಟ್ ನೀವು ಮ್ಯಾನೇಜರ್ ಕೂಡ ಆಗ್ಬೋದು ಆ ಕಂಪ್ನಿಗೆ, ನೆಕ್ಸ್ಟ್ ಸೀನಿಯರ್ ಮ್ಯಾನೇಜರ್ ಆಗಿ ನೀವು ಆ್ಯಸ್ ಎ ಕಂಪ್ನಿಲಿ ಡೈರೆಕ್ಟರ್ ಆಗೋ ಕೆಲಸ ಮಾಡ್ಬೋದು, ಆಯಿತಾ. ನೆಕ್ಸ್ಟು ನೀವು ಫೈನಾನ್ಷಿಯಲ್ ಅಡ್ವೈಸರ್ ಆಗೋ ಕೂಡ ಕಾಮರ್ಸ್ನ ಓದಿದ್ರೆ ಈ ಒಂದು ಕೆರಿಯರ್ ಆಪರ್ಚುನಿಟಿ ಕೂಡ ಫಿಲ್ ಮಾಡ್ಕೊಬೋದು. ಸೊ ನೀವು ಫೈನಾನ್ಷಿಯಲಿ ಕಂಪ್ನಿನ ಅಡ್ವೈಸ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಡಾಟಾ ಅಥವಾ ಬಿಸ್ನೆಸ್ ಅನಲಿಸ್ಟ್ ಕೂಡ ಆಗ್ಬೋದು, ಆಯಿತಾ. ನೆಕ್ಸ್ಟ್ ಅಕೌಂಟೆಂಟ್ ಆಗಿ ನೀವು ಕೆಲಸ ಮಾಡ್ಬೋದು. ನೆಕ್ಸ್ಟ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ಯಾವುದೇ ಒಂದು ಕಂಪ್ನಿಲಿ ಏನಾದ್ರು ಹೊಸ ಥರ ಪ್ರಾಜೆಕ್ಟ್ಸ್ನ ಅನೌನ್ಸ್ ಮಾಡಿದ್ರೆ ಅದ್ರ ನೀವು ಕೋಆರ್ಡಿನೇಟರ್ ಹಾಗೂ ಕೂಡ ನೀವು ಕೆಲಸವನ್ನು ನಿರ್ವಹಿಸ್ಬೋದು, ಆಯಿತಾ. ಸೊ ನಿಮಗೆ ಟಾಪ್ ಕಂಪ್ನೀಸೇ ಕೂಡ ರೆಕ್ರೂಟ್ ಮಾಡ್ತಾ ಇದ್ದಾವೆ, ಇನ್ಫೋಸಿಸ್, ವಿಪ್ರೋ, ಅಮೆಝಾನ್, ಹೀಗೆ ಫ್ಲಿಪ್ಕಾರ್ಟ್, ಬೇರೆ ಬೇರೆ ಕಂಪ್ನೀಸ್ಗಳು ನೀವು ಕಾಮರ್ಸ್ನ ಚೆನ್ನಾಗಿ ಕಂಪ್ಲೀಟ್ ಮಾಡಿದರೆ ನಿಮಗೆ ರೆಕ್ರೂಟ್ ಮಾಡ್ಕೊತವೆ, ಆಯಿತಾ. ಸೊ ತುಂಬ ಡಿಮ್ಯಾಂಡ್ ಇದೆ, ಈಸಿ ಅಂತೂ ಇಲ್ಲ. ಇದರಲ್ಲಿ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಆಗುತ್ತೆ. ನೀವು ಎಕ್ಸ್ಪೀರಿಯನ್ಸ್ ಹೋದಂಗೆ ತುಂಬ ನಿಮಗೆ ಸ್ಯಾಲ್ರಿ ಹಾಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ನು ಮುಂತಾದ ಕೆರಿಯರ್ ಆಪರ್ಚುನಿಟೀಸ್ಗಳು ಕಂಪ್ನಿ ಸೈಡ್ ಅರೈಸ್ ಆಗ್ತಾ ಹೋಗುತ್ತೆ, ನೀವು ನೋಡ್ಕೊಂಡು ಜಾಯ್ನ್ ಆಗ್ಬೋದು. ನೆಕ್ಸ್ಟ್
CA ಚಾರ್ಟೆಡ್ ಅಕೌಂಟೆಂಟ್, ನಿಮಗೆಲ್ಲ ಗೊತ್ತಿರುತ್ತೆ ಆಯ್ತಾ. ಸೊ ಇದು ಒಂಥರ ಕಾಮರ್ಸ್ ಸ್ಟ್ರೀಮ್ ನ ಚೂಸ್ ಮಾಡೋಕ್ಕೆ ಮೈನ್ ಪೀಪಲ್ಸ್ ಏನ್ ಮಾಡ್ತಾರೆ, ಇದನ್ನ ಗೋಲ್ ಆಗಿ ಇಟ್ಕೊಂಡು ಕಾಮರ್ಸ್ ತಗೊಂತಾರೆ ಆಯ್ತಾ. ಸೊ ಚಾರ್ಟೆಡ್ ಅಕೌಂಟೆಂಟ್ ಅಂದ್ರೆ ಇದು ಒಂದು ಕೋರ್ಸ್. ಸೊ ಇದ್ರ ಡೀಟೇಲ್ ವಿಡಿಯೋನ ನಾವು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಇದರಲ್ಲಿ ನೀವು ಆಡಿಟಿಂಗ್ ಅಥವಾ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಲ್ಲಿ ಅಪರ್ಚುನಿಟೀಸ್ ನ ತಗೊಂಡು ಕೆಲಸ ಮಾಡ್ಕೊಂತ ಹೋಗ್ಬೋದು. ನೆಕ್ಸ್ಟ್ ಹೋಟೆಲ್ ಮ್ಯಾನೇಜ್ಮೆಂಟ್. ಸೊ ಇದು ಕೂಡ ಒಂದು ಕೋರ್ಸು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇನ್ನು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ನೀವು ಈ ಕೋರ್ಸ್ನ ಮಾಡ್ಕೊಂಡು ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ ಆಗಿ ಹಾಗೆ ಹೋಟೆಲ್ ಮ್ಯಾನೇಜರ್ ಆಪರ್ಚುನಿಟೀಸ್ನ ಪ್ಲೇಸ್ ಮಾಡ್ಕೊಬೋದು. ನೆಕ್ಸ್ಟ್ ಲಾ, ಕಾರ್ಪೊರೇಟ್ ಸೈಡಲ್ಲಿ ನೀವು ಕಾಮರ್ಸ್ನ ಮಾಡ್ಕೊಂಡು ನೆಕ್ಸ್ಟ್ LLB ಮಾಡ್ಕೊಂಡು ನೀವು ಲಾಯರ್ ಆಗಿ ಹಾಗೆ ಕಂಪ್ನಿಗೆ ಅಡ್ವೈಸರಿ ಆಗಿ ಕೂಡ ಕೆಲಸವನ್ನ ಮಾಡಬಹುದು. ಫೈನಲ್ ಆಗಿ ಒಂದು ಸೆಕ್ಟರ್ನ ನೋಡೋಣ, ವೆರಿ ವೆರಿ ಇಂಪಾರ್ಟೆಂಟ್, ಗೌರ್ಮೆಂಟ್ ಸೆಕ್ಟರ್ ಆಯ್ತಾ. ಸೊ ನೀವು ಏನಾದ್ರು ಕಾಮರ್ಸ್ ನ ಮಾಡಿದೀರಾ ಅಂದ್ರೆ ಗೌರ್ಮೆಂಟ್ ಸೆಕ್ಟರ್ಗೆ ಯಾವುದೇ ರೀತಿ ಎಫೆಕ್ಟ್ ಮಾಡಲ್ಲ. ತುಂಬಾ ಅಪರ್ಚುನಿಟೀಸ್ ನ ಇದು ಕೂಡ ಕ್ರಿಯೇಟ್ ಇರುತ್ತೆ. ಅದ್ರಲ್ಲಿ ಯಾವ್ದು ಅಂದ್ರೆ ಫಸ್ಟ್ ಬ್ಯಾಂಕಿಂಗ್ ಜಾಬ್. ನೀವು ಬ್ಯಾಂಕಿಂಗ್ ಅಲ್ಲಿ ಆಸ್ ಎ PO, ಆಸ್ ಎ ಕ್ಲರ್ಕ್, ಆಸ್ ಎ SO ಇವು 3 ತರನು ನೀವು ವರ್ಕ್ ಮಾಡಬಹುದು. ಪ್ರತಿ ವರ್ಷ IBPS, SBI ಮತ್ತೆ RBI ಕಾಲ್ ಫಾರ್ಮ್ಸ್ ನ ಕಾಲ್ ಮಾಡ್ತಾನೆ ಇರ್ತಾರೆ. ನೀವು ಅಪ್ಲೈ ಮಾಡ್ಕೊಂಡು ಎಲಿಜಿಬಲ್ ಆಗ್ಬೋದು. SSC ಅಂಡ್ ರೈಲ್ವೇಸ್ ಎಕ್ಸಾಮ್ಸ್ ನ ಬರ್ಕೊಂಡು ನೀವು ಜಾಬ್ಸ್ಗೆ ಆಪರ್ಚುನಿಟಿಗೆ ಎಲಿಜಿಬಲ್ ಆಗ್ಬೋದು. ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, UPSC ಹಾಗೆ KS ಎಕ್ಸಾಮ್ಸ್ ಕೂಡ ನೀವು ಕಾಮರ್ಸ್ ನ ಓದಿದಿರಾ ಅಂದ್ರೆ ಎಲಿಜಿಬಲ್ ಇರ್ತೀರಾ. ನೀವು ಇದು ಕೂಡ ಎಕ್ಸಾಮ್ಸ್ ನ ಬರೆದು ಜಾಬ್ ನ ಮಾಡಬಹುದು. ನೆಕ್ಸ್ಟ್ ಸ್ಟೇಟ್ ಗೌರ್ಮೆಂಟ್ ಬಂದ್ರೆ FDA, SDA ಹಾಗೆ ಮುಂತಾದ ಎಕ್ಸಾಮ್ಸ್ಗಳನ್ನ ಬರ್ಕೊಂಡು ನೀವು ಎಲಿಜಿಬಲ್ ಆಗ್ಬೋದು. ಸೊ ಇಷ್ಟಾಗಿತ್ತು ಕಾಮರ್ಸ್ ಬಗ್ಗೆ. ಇನ್ನು ಬೇರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಹಾಗೆ CA ಬಗ್ಗೆ ನಾವು ಡೀಟೇಲ್ ಆಗಿ ಬರುವಂತ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಇನ್ಫಾರ್ಮೇಶನ್ ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ನೋಡ್ತಾ ಇರಿ, ವಾಚ್ ಮಾಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿ.